ಸ್ವಾಮಿಯೇ ಶರಣಮಯ್ಯಪ್ಪ. ನನ್ನ ಮಗನಿಗೆ ಸರಿಸುಮಾರು 30 ವರ್ಷ ವಯಸ್ಸಾಗ್ತಾ ಇದೆ, ಆದರೆ ಇನ್ನೂ ಮದುವೆಯ ಕಂಕಣ ಭಾಗ್ಯ ಬಂದಿಲ್ಲ. ನನ್ನ ಮಗಳು ಕೂಡ ಹಾಗೆ ಒಂದು ವಯಸ್ಸು ದಾಟ್ತಾ ಇದೆ, ಆದರೆ ಕಂಕಣ ಭಾಗ್ಯ ಬರ್ತಾ ಇದೆ. ವಧುವರರು ಬಂದು ಆ ಒಂದು ಜಾತಕ ದೋಷಗಳಿರ್ಬೋದು ಬಂದು ಹೋಗ್ತಾರೆ, ಆದರೆ ಕಲ್ಯಾಣ ಕೂಡ ಬರ್ತಾ ಇಲ್ಲ. ಈ ರೀತಿ ಎತ್ತವರಿಗೆ ತನ್ನ ಮಕ್ಕಳ ಮದುವೆಯ ಆ ಒಂದು ಚಿಂತೆಯಲ್ಲಿ ಬಹಳಷ್ಟು ಜನರು ಆ ಒಂದು ನಮ್ಮ ಮಕ್ಕಳಿಗೆ ಕಲ್ಯಾಣ ಯೋಗ ಬಂದಿಲ್ವಲ್ಲ ಎಂಬ ಕೊರಗನ್ನು ಕಾಡ್ತಾ ಇದ್ದಾರೆ. ಅದಕ್ಕೆ ಪರಿಹಾರವಾಗಿ ಒಂದು ಅತ್ಯದ್ಭುತವಾದ ಶಿವನ ಆಲಯಕ್ಕೆ ತೆರಳಿದ್ರೆ ನಿಮ್ಮ ಮನೆಯಲ್ಲಿ ಆದಷ್ಟು ಬೇಗ ಮಂಗಳವಾದ್ಯದ ಸದ್ದನ್ನು ಮೊಳಗಿಸಿ ಆ ಭಗವಂತನ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಮಂಗಳಕರವಾದ ಆ ಮದುವೆಯ ಅನುಬಂಧ ಕೂಡಿ ಬರುವಂತಹ ದೇವಾಲಯದ ವಿಶೇಷವಾದ ಮಾಹಿತಿಯನ್ನು ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲಲ್ಲಿ ಒತ್ತು ತಂದಿದ್ದೇವೆ. ಆ ದೇವಾಲಯ ಎಲ್ಲಿದೆ, ಆ ದೇವಾಲಯಕ್ಕೆ ತೆರಳಿದಾಗ ಏನು 10,000 5,000 ಕೊಟ್ಟು ಪರಿಹಾರ ಮಾಡಬೇಕಾ ಎಂಬೆಲ್ಲ ಒಂದು ವಿಶೇಷವಾದ ವಿವರವನ್ನು ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲಲ್ಲಿ ತಂದಿದ್ದೀವಿ. ಇಲ್ಲಿ ಕೇವಲ 150 ರೂಪಾಯಿ ಖರ್ಚು ಮಾಡಿದರೆ ಇನ್ನು 90 ದಿವಸ ಅಥವಾ 1 ವರ್ಷದಲ್ಲಿ ಖಂಡಿತವಾಗಿ ನಿಮ್ಮ ಮಗನಿಗೆ ಆ ಒಂದು ಧರ್ಮಪತ್ನಿ ಅಥವಾ ಮಗಳಿಗೆ ಒಂದು ಉತ್ತಮವಾದ ಪತಿ ದೊರೆತು ತಮ್ಮ ಮನೆಯಲ್ಲಿ ಆನಂದ ಲಭಿಸುವುದರಲ್ಲಿ ಅನುಮಾನವಿಲ್ಲ. ಅದಕ್ಕೆ ಇತಿಹಾಸ ಮತ್ತು ಪುರಾಣಗಳ ವಿಚಾರವನ್ನು ಮುಂದೆ ತಿಳಿಸ್ತಾ ಬರ್ತೀನಿ. ತಪ್ಪದೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಮದುವೆಯ ಚಿಂತೆಯಲ್ಲಿರುವಂತಹವರು ತಪ್ಪದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸ್ವಾಮಿ ಶರಣಂ. ಕೈಲಾಸವಾಸಿಯಾದ ಪರಶಿವನು ತನ್ನ ಆ ಅರ್ಧನಾರೀಶ್ವರನಾದಂತಹ ಆ ಪಾರ್ವತಿಯನ್ನು ಮಾನವ ರೂಪದಲ್ಲಿ ವರಿಸಿದಂತಹ ದೈವಿಕ ಸ್ಥಳ ನಾವೀಗ ಪರಿಚಯಿಸ್ತಾ ಇದ್ದೀವಿ. ಕಲ್ಯಾಣ ಸುಂದರೇಶ್ವರನಾಗಿ ಹಾಗೂ ಕೋಕಿಲಾಂಬಿಕೆಯಾಗಿ ಆ ತಾಯಿ ಪಾರ್ವತಿಯ ಅವತಾರವೆತ್ತಿದಂತಹ ಈ ಒಂದು ಕಲಿಯುಗದಲ್ಲಿ ಮಾನವ ಜನ್ಮವನ್ನು ಪಡೆದಂತಹ ಆ ಒಂದು ಪರಶಿವ ಮತ್ತು ಪಾರ್ವತಿಯರು ಆ ಕಲ್ಯಾಣವನ್ನು ಅಂದರೆ ಮದುವೆಯಾದಂತಹ ಸ್ಥಳದಲ್ಲಿ ಬಂದರೆ ಎಲ್ಲರಿಗೂ ಕೂಡ ಯಾವುದೇ ಜಾತಕ ದೋಷವಿರಬಹುದು, ಕುಜ ದೋಷವಿರಬಹುದು, ಅಥವಾ ಒಂದು ಗಂಡು ಹೆಣ್ಣಿನ ಒಂದು ಏನು ಬರ್ತಾ ಇರ್ತಾರೆ, ಆದರೆ ಮದುವೆ ಆಗ್ತಾ ಇರಲ್ಲ, ಮದುವೆ ಮುಂದೆ ಹೋಗ್ತಾ ಇರುತ್ತೆ, ಎಷ್ಟೇ ಪ್ರಯತ್ನ ಪಟ್ಟರೂ ಆಗ್ತಾ ಇರಲ್ಲ ಅಂಥ ಒಂದು ವ್ಯಕ್ತಿಗಳು ಇಲ್ಲಿಗೆ ಬಂದರೆ ಅಥವಾ ಕುಟುಂಬಸ್ಥರು ಬಂದರೆ 90 ದಿನದಲ್ಲಿ ಆ ಒಂದು ಕಲ್ಯಾಣ ಸುಂದರೇಶ್ವರನ ಆಶೀರ್ವಾದ ಮತ್ತು ಆ ಕೋಕಿಲಾಂಬಿಕಾ ತಾಯಿ ಪಾರ್ವತಿಯ ಆಶೀರ್ವಾದದಿಂದ ತಮಗೆ ಮದುವೆಯ ಆ ಒಂದು ಅನುಬಂಧ ಮತ್ತು ಕೂಡಿ ಬರುತ್ತದೆ ಎಂಬುದಕ್ಕೆ ಈ ವಿಶೇಷವಾದ ದೇವಾಲಯ. ಈ ದೇವಾಲಯ ತಮಿಳುನಾಡಿನಲ್ಲಿ ಒಂದು ಕುಗ್ರಾಮದಲ್ಲಿದ್ದು ಇದರ ಸಂಪೂರ್ಣವಾದ ವಿವರವನ್ನು ಕೊಡ್ತೀವಿ. ಆದರೆ ಇಲ್ಲಿ ಪಾರ್ವತಿ ಪರಮೇಶ್ವರರು ಏಕೆ ಬಂದರು ಎಂಬುದರ ಒಂದು ಪುರಾಣ ವಿಚಾರವಾಗಿ ತೆರಳುತ್ತಾ ಹೋದರೆ, ಪಾರ್ವತಿಗೆ ಒಮ್ಮೆ ಕೈಲಾಸವಾಸಿಯಾದ ಶಿವನಲ್ಲಿ ಒಂದು ಅರಿಕೆಯನ್ನು ಮಾಡಿಕೊಂಡಂತೆ, ಸ್ವಾಮಿ ನಾನು ಕೂಡ ಮಾನವರಂತೆ ಆ ಭೂಲೋಕದಲ್ಲಿ ಜನಿಸಿ ನಿಮ್ಮನ್ನು ವರಿಸಬೇಕು ಅಂದಾಗ ಶಿವನು ಅದನ್ನು ತಳ್ಕೊಂಡೇ ಬರ್ತಾ ಇದ್ದಾಗ ಶಿವ ಮತ್ತು ಪಾರ್ವತಿಯರು ಒಮ್ಮೆ ಪಗಡೆ ಆಡ್ತಾ ಇದ್ದಾಗ ಮತ್ತೆ ಅದನ್ನು ಕೇಳಿದಾಗ ಶಿವ ಒಂದು ತಾತ್ಕಾಲಿಕವಾಗಿ ಆ ಮುನಿಸನ್ನು ತೋರಿಸಿ ಪಾರ್ವತಿಗೆ ಶಾಪವನ್ನು ಇಟ್ಟು ಭೂಲೋಕಕ್ಕೆ ಕಳಿಸ್ತಾನೆ. ಆ ಭೂಲೋಕದಲ್ಲಿ ಒಂದು ಹಸುವಾಗಿ ಆ ಒಂದು ಪಾರ್ವತಿಯ ಜನ್ಮ ತಳೆದು ಆ ಒಂದು ಹಸುವಾಗಿ ಸಂಚರಿಸ್ತಾ ಇರಬೇಕಾದ್ರೆ ಭರತ ಮುನಿ ಎಂಬ ಒಂದು ಮುನಿಯವರು ತಪಸ್ಸನ್ನು ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಆ ಒಂದು ಪಾರ್ವತಿಯ ಅಂದರೆ ಹಸು ರೂಪದಲ್ಲಿರುವಂಥ ಆ ಪಾರ್ವತಿ ಆ ತಪಸ್ಸನ್ನು ಮಾಡ್ತಾ ಇರಬೇಕಾದ್ರೆ ಋಷಿಯ ಶಿರನ ಮೇಲೆ ಇಟ್ಟಾಗ ಯಾರು ನನ್ನ ತಪಸ್ಸಿಗೆ ಭಂಗ ಮಾಡಿದವರು ಎಂದು ಆ ಭರತ ಮುನಿ ಬಂದು ನೋಡಿದಾಗ ಅವರಿಗೆ ತಮ್ಮ ದಿವ್ಯ ಜ್ಞಾನದಿಂದ ಆ ತಾಯಿ ಕಾತ್ಯಾಯಿನಿ ಗೌರಿಯೇ ಈ ರೂಪದಲ್ಲಿ ಪಡೆದಿದ್ದಾರೆ, ಇವರಿಗೆ ನಾನು ಏನು ಮಾಡಬೇಕು ಅಂತ ಅಂದಾಗ ಆ ಒಂದು ತಮ್ಮ ಮಂತ್ರ ಆ ಒಂದು ತಪಸ್ಸಿನ ಶಕ್ತಿಯನ್ನು ಆ ಜಲದಿಂದ ಆ ಹಸುವಿನ ಮೇಲೆ ಎಸೆದಾಗ ಒಂದು ಪುಟ್ಟ ಮಗುವಾಗಿ ಆ ಒಂದು ಪಾರ್ವತಿ ಈ ಭೂಲೋಕದಲ್ಲಿ ಜನ್ಮ ತಾಳ್ತಾರೆ. ಆಕೆಯೇ ಕೋಕಿಲಾಂಬಿಕಾ. ಕೋಕಿಲ ಎಂಬ ಹೆಸರನ್ನು ಪಡೆದಂತಹ ಆ ತಾಯಿ ಆ ಭರತ ಮುನಿಗಳು ಮುಂದೆ ಅವರನ್ನು ಮಗಳಾಗಿ ಸ್ವೀಕರಿಸಿ ಆ ಪರಶಿವನಲ್ಲಿ ಪ್ರಾರ್ಥನೆ ಮಾಡಿ, ನೀನು ಈ ಕಲಿಯುಗದಲ್ಲಿ ಬಂದು ಈ ಒಂದು ಕೋಕಿಲೆ ಅಂದರೆ ನಿನ್ನ ಅರ್ಧನಾರೀಶ್ವರನ ಒಂದು ಶಕ್ತಿಯಾದಂತಹ ಈ ಜಗದೀಶ್ವರಿಯನ್ನು ವಿವಾಹವಾಗು ಎಂಬ ಒಂದು ಕೋರಿಕೆಯನ್ನು ಸಲ್ಲಿಸಿದಾಗ ಶಿವನು ಆ ಪಾರ್ವತಿಯು ಹೇಗೆ ಬೇಡ್ಕೊಂಡಿದ್ಲು ಆ ಬೇಡಿಕೆಯನ್ನು ಮನ್ನಿಸಲಿಕ್ಕಾಗಿ ಕಲಿಯುಗದಲ್ಲಿ ಬಂದು ಈ ಒಂದು ಇದೇ ಸ್ಥಳದಲ್ಲಿ ಆ ಪಾರ್ವತಿಯನ್ನು ಕೈ ಹಿಡಿದಿರುವಂತಹ ಒಂದು ಮಹೋನ್ನತವಾದ ಸ್ಥಳ. ಇಲ್ಲಿಗೆ ಬಂದರೆ
ಪ್ರತಿಯೊಬ್ಬ ಆ ಒಂದು ವ್ಯಕ್ತಿಗಳ ಏನು ಚಿಂತೆ ಇರುತ್ತೆ, ನಮ್ಮ ವಿವಾಹ ನಡೀತಾನೆ ಇಲ್ಲ. ನೋಡು, ಈಗ ಇಷ್ಟು ಜನ ನಿಂತಿದ್ದಾರೆ. ಈ ಬೆಳಗ್ಗೆ 6 ಗಂಟೆಗೆ ಸನ್ನಿಧಾನ ಓಪನ್ ಆಗುತ್ತೆ. 6:30ರಿಂದ ಅಭಿಷೇಕ ಎಲ್ಲ ಪ್ರಾರಂಭವಾಗಿ 7:30ಕ್ಕೆ ಒಂದು ವಿಶೇಷವಾದ ಪೂಜೆಯನ್ನು ಇಲ್ಲಿ ಮಾಡ್ತಾರೆ. ವಿಶೇಷವಾದ ಪೂಜೆ ಅಂದರೆ ಏನು? 10,000 20,000ನ ಖಂಡಿತವಾಗಿ ಇಲ್ಲ. ಕೇವಲ 150 ರೂಪಾಯಿಗಳನ್ನು ತಾವು ಒಂದು ರಶೀದಿಯನ್ನು ಈ ದೇವಾಲಯದಲ್ಲಿ ಪಡ್ಕೊಂಡ್ರೆ ಒಂದು ಅರ್ಚನೆಯನ್ನು ಮಾಡಿಸ್ತಾರೆ. ಅದರ ವಿಚಾರವನ್ನು ಮುಂದಕ್ಕೆ ತಿಳಿಸ್ತೀನಿ. ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಗನಿರಬಹುದು, ಮಗಳಿರಬಹುದು, ವಿವಾಹದಲ್ಲಿ ವಿಳಂಬವಾಗ್ತಾ ಇದ್ದರೆ ಈ ಕೂಡಲೇ ತಮಿಳುನಾಡಿನ ಈ ಕ್ಷೇತ್ರಕ್ಕೆ ಬಂದು ನಿಮ್ಮ ಆ ಒಂದು ಮನೆಯಲ್ಲಿ ಆನಂದವನ್ನು ತಂದು ಆ ಒಂದು ಸಂಸಾರದ ಬಂಧನದಲ್ಲಿ ನಿಮ್ಮ ಮಕ್ಕಳನ್ನು ಸಿಲುಕಿಸಿ ಯಾರೇ ಆಗಲಿ ಕುಟುಂಬದ ಸದಸ್ಯರು ಬಂದು ಇಲ್ಲಿ ಪೂಜೆಯನ್ನು ಮಾಡ್ಬೋದು. ಹೆಚ್ಚಿನ ಮಾಹಿತಿಯನ್ನು ದೇವಾಲಯವನ್ನು ತೆಗೆದಾಗ ಮುಂದೆ ಈಗ ಸರತಿ ಸಾಲಿನಲ್ಲಿ ಎಲ್ಲರೂ ನಿಂತಿದ್ದಾರೆ. ಪ್ರಥಮವಾಗಿ 40 ಜನಗಳಿಗೆ ಆ ಒಂದು ಪೂಜೆಯಲ್ಲಿ ಅವಕಾಶ ಕೊಡ್ತಾರೆ ಅಂತ ಹೇಳಿದ್ದಾರೆ. ಈಗ ಗಂಡಾಗಲಿ ಹೆಣ್ಣಾಗಲಿ ಪ್ರತ್ಯೇಕವಾಗಿ ಪೂಜೆಯನ್ನು ಮಾಡಬೇಕು. ಅದರ ಸಂಪೂರ್ಣ ವಿವರವನ್ನು ದೇವಾಲಯದ ಒಳಗೆ ತೆರಳುತ್ತೇನೆ. ಅಲ್ಲಿ ಯಾವ ರೂಪದಲ್ಲಿ ದೇವರು ಇದ್ದಾರೆ ಅನ್ನೋದನ್ನು ಕೂಡ ತಿಳಿಸ್ತೀನಿ. ಸ್ವಾಮಿ ಶರಣ. ಓಂ ನಮಃ ಶಿವಾಯ. ತಮ್ಮ ಮಕ್ಕಳ ಮದುವೆಗಾಗಿ ಇಲ್ಲಿ ಈ ದೇವಾಲಯಕ್ಕೆ ಬಂದು ಒಂದೇ ಒಂದು ಅರ್ಚನೆಯನ್ನು ಮಾಡಿಸಿದ್ರೆ ಸಾಕು, ಆ ಶಿವ ಪಾರ್ವತಿಯರು ಒಲಿದು ನಿಮ್ಮ ಮಕ್ಕಳ ಆ ವಿವಾಹ ಬಂಧನಕ್ಕೆ ಗತಾಸ್ತು ಎಂದು ಆಶೀರ್ವಾದವನ್ನು ನೀಡ್ತಾರೆ. ನಾವು ಗಮನಿಸ್ತಾ ಇರ್ಬೋದು, ಸರತಿ ಸಾಲಿನಲ್ಲಿ ಭಕ್ತಾದಿಗಳು ನಿಂತಿದ್ದಾರೆ. ಗಂಡಾಗಲಿ ಹೆಣ್ಣಾಗಲಿ ಪ್ರತ್ಯೇಕವಾಗಿ 200 ರೂಪಾಯಿ ಕೊಟ್ಟು ಒಂದು ಅರ್ಚನೆ ಟಿಕೆಟನ್ನು ಪಡ್ಕೊಂಡ್ರೆ ಒಂದು ಹಾರ, ಹೂವು, ಹಣ್ಣು ಮತ್ತು ಒಂದು ನಿಂಬೆಹಣ್ಣು, ಒಂದು ಅರಿಶಿಣ ದಾರ ಎಲ್ಲವನ್ನು ದೇವಾಲಯದ ವತಿಯಿಂದಲೇ ಕೊಡ್ತಾರೆ. ಹೊರಗಡೆ ಏನೂ ತೊಗೊಳ್ಳೋಂಥದ್ದಿಲ್ಲ. ಯಾರೇ ಮುಂದೆ ಈ ವಿಡಿಯೋವನ್ನು ನೋಡುವಂಥ ಭಕ್ತಾದಿಗಳು ಹೊರಗಡೆ ಸುಮ್ಮನೆ 350 ರೂಪಾಯಿ 400 ರೂಪಾಯಿ ಕೊಟ್ಟು ತೊಗೊಂಬಂದು ಅದನ್ನು ವ್ಯರ್ಥ ಮಾಡಿಬಿಡಿ. ದೇವಾಲಯದ ವತಿಯಿಂದಲೇ 200 ರೂಪಾಯಿ ಪಡೆದು ಪ್ರತಿಯೊಬ್ಬರಿಗೆ ಈ ಅರ್ಚನೆಯನ್ನು ಟಿಕೆಟ್ ತೊಗೊಂಡು ಮುಂದೆ ಆ ಕಲ್ಯಾಣ ಸುಂದರೇಶ್ವರನ ಬಳಿ ತಮ್ಮ ಹೆಸರು, ನಕ್ಷತ್ರ, ಗೋತ್ರವನ್ನು ಹೇಳಿ ಈ ಒಂದು ಗಂಡಾಗಲಿ ಹೆಣ್ಣಾಗಲಿ ಅವರ ಏನು ದೋಷಗಳಿದೆ, ವಿವಾಹದಲ್ಲಿ ತಡೆ ಆಗ್ತಾ ಇದೆ, ಅದನ್ನೆಲ್ಲ ನಿವಾರಿಸುವಂಥ ಅರ್ಚಕರು ಆ ಶಿವನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ತಾವು ಕೂಡ ಮುಕ್ತ ಮನಸ್ಸಿನಿಂದ ಆ ಭಗವಂತನಲ್ಲಿ ನಮ್ಮೆಲ್ಲ ಕೋರಿಕೆಗಳನ್ನು ಮನ್ನಿಸು, ನಮ್ಮ ಕುಟುಂಬದಲ್ಲಿ ಆ ಒಂದು ವಧುವರರು ಯಾರು ನಾವಿದ್ದೀವಿ ನಮಗೆ ಒಂದು ಕಂಕಣ ಭಾಗ್ಯವನ್ನು ಕರುಣಿಸುವಂಥ ಪ್ರಾರ್ಥನೆ ಮಾಡಿಕೊಂಡು ಹೋದರೆ 90 ದಿನದಲ್ಲಿ ನಿಮಗೆ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಅಥವಾ ನಿಮ್ಮ ಮಹಾಲಕ್ಷ್ಮಿಗೆ ಒಂದು ಸೂಕ್ತವಾದ ವರ ದೊರಕುವುದರಲ್ಲಿ ಈ ಒಂದು ಕಲ್ಯಾಣ ಸುಂದರೇಶ್ವರನ ಆಲಯದಲ್ಲಿ ತಾವೀಗ ಗಮನಿಸ್ಬೋದು. ಇಷ್ಟು ಸರಸ್ವತಿ ಅಲ್ಲಲ್ಲಿ ಇಷ್ಟು ಜನ ನಿಂತಿದ್ದಾರೆ. ಈಗ ಇನ್ನೂ ಟಿಕೆಟ್ ಕೊಟ್ಟಿಲ್ಲ. ಮೊದಲು 150 ರೂಪಾಯಿ ಇತ್ತು, ಪ್ರಾರಂಭದಲ್ಲಿ 150 ರೂಪಾಯಿ ಅಂತ ಹೇಳಿದ್ದೆ. ಈಗ 200 ರೂಪಾಯಿ ಮಾಡಿದ್ದಾರೆ. ಈ 200 ರೂಪಾಯಿ ಟಿಕೆಟ್ ತೊಗೊಂಡು ಆ ದೇವಾಲಯದ ಒಳಗಡೆ ಹೋದರೆ ಅಲ್ಲಿ ಅರ್ಚನೆಯನ್ನು ಮಾಡ್ತಾರೆ. ಸ್ವಾಮಿ ಶರಣ. ಸ್ವಾಮಿ ಶರಣ. ತಮ್ಮ ಮಕ್ಕಳ ಮದುವೆಗೆ ತಡ ಆಗ್ತಾ ಇದೆ, ವಿಳಂಬ ಆಗ್ತಾ ಇದೆ, ಮಕ್ಕಳ ಕಂಕಣ ಭಾಗ್ಯಕ್ಕೆ ಯಾವ ಅಡೆತಡೆ ಬರ್ತಾ ಇದೆ ಎಂಬೆಲ್ಲ ಕೊರಗಿನಲ್ಲಿರುವಂತಹ ತಾಯಿ ತಂದೆಗಳೇ, ಅಣ್ಣ ತಂಗಿಯರೇ, ತಾವೀಗ ಈ ಒಂದು ವಿಡಿಯೋದ ಪ್ರಾರಂಭದಲ್ಲಿ ಏನು ನೋಡಿದ್ರೆ ಆ ಅರ್ಚನೆ ಕಾರ್ಯಕ್ರಮ, ಆ ಅರ್ಚನಾ ಪೂಜಾ ಕಾರ್ಯಕ್ರಮದಲ್ಲಿ ಏನು ಮಾಡಿದ್ರು, ಏನು ಮಾಡಬೇಕು ಅನ್ನೋ ವಿವರವನ್ನು ಆ ಒಂದು ಪ್ರದಕ್ಷಿಣೆ ಮಾಡ್ತಾನೆ ಹೇಳ್ಕೊಂಡು ಹೋಗ್ತೀನಿ. ಆ ಒಂದು ದೇವಾಲಯದಲ್ಲಿ 200 ರೂಪಾಯಿ ಒಂದು ಟಿಕೆಟನ್ನು ತಗೊಳ್ತಾರೆ. ಆ 200 ರೂಪಾಯಿ ಟಿಕೆಟ್ ತೊಗೊಂಡು ನೋಡಿ, ಮೊದಲನೆಯ ಮದುವೆಯ ಪ್ರಾರ್ಥನೆಯ ವಿವರಗಳು. ಮದುವೆಗೆ ಪ್ರಾರ್ಥಿಸುವ ವ್ಯಕ್ತಿಗೆ ದೇವಸ್ಥಾನದಲ್ಲಿ ಅರ್ಪಿಸುವ ಶುಭ ಹಾರ, ವಿಭೂತಿ, ಕುಂಕುಮ, ಅರಿಶಿಣ ಮತ್ತು ನಿಂಬೆಹಣ್ಣುಗಳನ್ನು ಅದಕ್ಕಾಗಿ ಪ್ರಾರ್ಥಿಸುವವರು ಮಾತ್ರ ಬಳಸಬೇಕು. ಮರುದಿನ ಬೆಳಗ್ಗೆ ಪ್ರಾರ್ಥನೆ ಮಾಡಿದ ನಂತರ ಮನೆಗೆ ಹೋದ ನಂತರ ಸ್ನಾನ ಮಾಡಿ ಮೊದಲು ನಿಂಬೆಹಣ್ಣನ್ನು ಹಿಂಡಿ ನೀರಿನೊಂದಿಗೆ ಬೆರೆಸಿ ಉಪ್ಪು ಅಥವಾ ಸಕ್ಕರೆಯನ್ನು ಸೇರಿಸದೆ ಅದನ್ನು ತಿನ್ನುವುದು. ನಂತರ ದೇವಸ್ಥಾನದಲ್ಲಿ ಒದಗಿಸಲಾದ ಹಾರವನ್ನು ಧರಿಸಿ ದೀಪ ಹಚ್ಚಿ ಭಗವಂತನನ್ನು ಪೂಜಿಸಿ ಮತ್ತು ಹಾರವನ್ನು ಹಳದಿ ಬಟ್ಟೆಯಲ್ಲಿ ಸುರಕ್ಷಿತವಾಗಿ ಇರಿಸಿ ಅದಕ್ಕಾಗಿ ಪ್ರಾರ್ಥಿಸುವವರು ಮಾತ್ರ ಪ್ರತಿದಿನ ವಿಭೂತಿ ಮತ್ತು ಕುಂಕುಮವನ್ನು ಬಳಸಬೇಕು. ಮದುವೆ ಶೀಘ್ರದಲ್ಲೇ ಯಶಸ್ವಿಯಾಗುತ್ತದೆ. ಮದುವೆಯ ನಂತರ ದಂಪತಿಗಳು ದೇವಸ್ಥಾನದಲ್ಲಿ ಒದಗಿಸಲಾದ ಹಳೆಯ ಹಾರದೊಂದಿಗೆ ಬಂದು ಪ್ರಾರ್ಥನೆಯನ್ನು ಪೂರ್ಣಗೊಳಿಸಬೇಕು. ಗಮನಿಸಿ, ನೈವೇದ್ಯ ಪ್ರಸಾದವನ್ನು ಕುಟುಂಬದ ಎಲ್ಲರೂ ಮಾಡಿಕೊಳ್ಳಬಹುದು. ಇದು ಮದುವೆ ಆಗಲಿಕ್ಕೆ ಬರುವಂತಹ ಆ ಗಂಡು ಹೆಣ್ಣು ಏನು ಮಾಡಬೇಕು ಅನ್ನೋದನ್ನು ಆ ಒಂದು ಚೀಟಿಯನ್ನು ನೀಡಿದ್ದಾರೆ. 200 ರೂಪಾಯಿಯನ್ನು ಕೊಟ್ಟು ಆ ಒಂದು ಚೀಟಿಯನ್ನು ತೆಗೆದುಕೊಂಡು ಆ ಒಂದು ದೇವಾಲಯದ ಒಳಗೆ ಹೋದಾಗ ಕಲ್ಯಾಣ ಸುಂದರೇಶ್ವರ್ ಮತ್ತು ಕೋಕಿಲಾಂಬಿಕಾ, ವಿಶೇಷವಾಗಿ ಆ ಭಗವಂತ ಪರಶಿವನು ಕಲ್ಯಾಣ ಸುಂದರೇಶ್ವರನಾಗಿ ಬಲಗೈಯಲ್ಲಿ ಆ ಕೋಕಿಲಾಂಬಿಕೆ ಅಂದರೆ ಪಾರ್ವತಿಯನ್ನು ಕೈ ಹಿಡಿದುಕೊಂಡು ಸದಾ ನಗುತ್ತಾ, ಆ ಪಾರ್ವತಿಯು ಆ
ಪರಶಿವನ ಪಾದವನ್ನು ನೋಡುತ್ತಿರುವಂಥ ಭಂಗಿಯಲ್ಲಿರುವಂತಹ ಉತ್ತಮ ಮೂರ್ತಿಗೆ ಪೂಜೆಯನ್ನು ಮಾಡ್ತಾರೆ ಮತ್ತು ಎಡಗೈಯಲ್ಲಿ ಶಿವ ಆಶೀರ್ವಾದ ಮಾಡ್ತಾರೆ. ಎಡಗೈ ಆಗಲಿ ಬಲಗೈ ಆಗಲಿ ಆ ಭಗವಂತ ಆಶೀರ್ವಾದ ಕಣ್ಣನ್ನು ಬಿಟ್ಟರೆ ನಿಮ್ಮ ಆ ಒಂದು ವಿವಾಹದಲ್ಲಿ ವಿಳಂಬ ಯಾರಿಗೆ ಆಗ್ತಾ ಇದೆ ಅದು ಶೀಘ್ರದಲ್ಲೇ ಅತಿ ಬೇಗ ಅಂದರೆ 90 ದಿವಸದಲ್ಲಿ ಪರಿಹಾರ ಕಾಣ್ತೀರಾ. ಇದಕ್ಕಾಗಿ ಕೇವಲ 200 ರೂಪಾಯಿಂದ 500 ರೂಪಾಯಿ ಒಳಗೆ ಈ ಒಂದು ವಿಶೇಷವಾದ ಪೂಜೆಯನ್ನು ಮಾಡಿಸೋದು ಬಿಟ್ಟರು ಬೇರೆ ಯಾವುದೇ ವ್ರತಾಚರಣೆ ಅಥವಾ ಇದನ್ನು ತಿನ್ನಬೇಕು ಇದನ್ನು ತಿನ್ನಬಾರ್ದು ಅಂತ ಏನೂ ಇಲ್ಲ. ಮತ್ತು ಮದುವೆ ಆದವರು ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ಮುಂದಕ್ಕೆ ಆ ಒಂದು ಕಲ್ಯಾಣಿ ಬಳಿ ಆ ವಿಚಾರವನ್ನು ತಿಳಿಸ್ತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆ ಒಂದು ಬ್ಯಾಗ್ನಲ್ಲಿ ಒಂದು ತೆಂಗಿನಕಾಯಿ, ಒಂದು ಹಾರ, ಒಂದು ನಿಂಬೆಹಣ್ಣು ಇರುತ್ತೆ. ಅದನ್ನು ಎಲ್ಲ ಅರ್ಚಕರು ಇಸ್ಕೊಂಡು ದೇವಾಲಯದ ಗರ್ಭಗುಡಿಗಳಿಗೆ ತೆಗೆದುಕೊಂಡು ಹೋಗಿ ಆ ಒಂದು ಭಗವಂತನಿಗೆ ಇಲ್ಲಿ ಯಾರು ನನ್ನ ಆ ಒಂದು ಭಕ್ತರು ಬಂದಿರ್ತಾರೆ, ಆ ಕೋರಿಕೆಯನ್ನು ವಿವಾಹಕ್ಕಾಗಿ ಬಂದಿರ್ತಾರೆ, ಅವರ ವಿವಾಹವನ್ನು ಬೇಗ ಕರುಣಿಸಿ ಅವರ ಕುಟುಂಬದಲ್ಲಿ ಸದಾ ಆನಂದವನ್ನು ಕರುಣಿಸು ಎಂದು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಮತ್ತು ಆ ಸಮಯದಲ್ಲಿ ಯಾರು ಬಂದಿರ್ತಾರೆ ಅವರು ಮುಕ್ತ ಮನಸ್ಸಿನಿಂದ ಭಕ್ತಿಯಿಂದ ಆ ಪರಶಿವ ಕಲ್ಯಾಣ ಸುಂದರೇಶ್ವರ ಮತ್ತು ಕೋಕಿಲಾಂಬೆಯ ಪಾದಗಳಿಗೆ ನಮಿಸುತ್ತಾ ನಮ್ಮ ಕುಟುಂಬದಲ್ಲಿ ನಮ್ಮನ್ನು ಸಂಸಾರಸ್ಥರನ್ನಾಗಿ ಮಾಡುವಂತ ಬೇಡಿಕೊಂಡ್ರೆ ಖಂಡಿತವಾಗಿ ಆ ಒಂದು ಕೋರಿಕೆಯನ್ನು ಈಡೇರಿಸ್ತಾರೆ. ಆ ನಂತರ ಆ ಹಾರವನ್ನು ಅವರು ಅರ್ಚಕರೇ ತಂದು ಆ ಒಂದು ಕೊರಳಿಗೆ ಹಾಕೊಂಡಿರ್ತಾರೆ. ಕೊರಳಿಗೆ ಹಾಕೊಂಡ ನಂತರ ಮತ್ತೆ ಅಲ್ಲಿಗೆ ಬಂದು ಆರತಿಯನ್ನು ಎತ್ಕೊಂಡು ತಮ್ಮ ಮನೆಗೆ ಹೋಗಿ ಆ ಹಾರವನ್ನು ಏನು ನಾನು ಹೇಳಿದೆ, ನಿಮ್ಮ ಮನೆಯ ದೇವರ ಮೊದಲು ಸ್ನಾನ ಮಾಡಿ ಸೂರ್ಯೋದಯಕ್ಕೂ ಮೊದಲು ಎದ್ದು ಸ್ನಾನ ಮಾಡಿ ಆ ಹಾರವನ್ನು ಧರಿಸಿ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿ ಆ ನಂತರ ಆ ಒಂದು ಹಾರವನ್ನು ಒಂದು ಹಳದಿ ಕಟ್ಟಿ ಅದನ್ನು ಪೂಜಿಸ್ತಾ ಬರಬೇಕು. ಭಸ್ಮ ಮತ್ತು ಕುಂಕುಮವನ್ನ ಯಾರು ಆ ವಧು ವರನಾಗಿ ಆಗಬೇಕು ಅನ್ನೋ ಒಂದಿರ್ತೀರ ಗಂಡು ಅಥವಾ ಬೇರೆ ಯಾರು ಮುಟ್ಟಬಾರದು. ಮತ್ತು ಆ ನಿಂಬೆ ಹಣ್ಣನ್ನ ಅವರು ಕತ್ತರಿಸಿ ಒಂದು ಲೋಟಕ್ಕೆ ನೀರಿಗೆ ಹಾಕೊಂಡು ಉಪ್ಪು ಸಕ್ಕರೆಯನ್ನ ಹಾಕದೆ ಆ ಹುಡುಗ ಅಥವಾ ಹುಡುಗಿ ಅವರೇ ಕುಡಿಯಬೇಕು, ಬೇರೆ ಯಾರಿಗೆ ಕೊಡಬಾರ್ದು. ತೆಂಗಿನಕಾಯಿ ಆ ಪ್ರಸಾದವನ್ನು ಕೊಟ್ಟಿರ್ತಾರೆ, ಎಲ್ಲ ನೈವೇದ್ಯವಾಗಿ ಪಡೆಯಬಹುದು. ಇಷ್ಟೇ ಸರಳವಾದ ಒಂದು ಪೂಜಾ ಕೈಂಕರ್ಯದೊಂದಿಗೆ ನಿಮ್ಮ ಆ ಒಂದು ಬಹಳ ಸಂಕಷ್ಟದಿಂದ ಮನೆಯವರಿಗೆ ಪಾಪ ಈಗ ಏನು ಅಂದರೆ ವಿವಾಹವಾಗದೆ ಮಕ್ಕಳ ಒಂದು ಸಂತಾನಾಭಿವೃದ್ಧಿ ಮತ್ತು ವಂಶ ಪರಂಪರೆ ಮುಂದುವರಿಯಲ್ಲ ಎಂಬ ಕೊರಗನ್ನು ಕ್ಷಣಾರ್ಧದಲ್ಲಿ ನಿವಾರಿಸುವ ದೇವಾಲಯ ತಮಿಳುನಾಡಿನ ಗ್ರಾಮವೊಂದರಲ್ಲಿದೆ. ಆ ಗ್ರಾಮ ಯಾವುದು ಅನ್ನೋದನ್ನು ಕೂಡ ಈಗಲೇ ಹೇಳ್ಬಿಡ್ತೀನಿ. ಯಾಕೆ ಅಂದರೆ ಇಷ್ಟು ವಿಡಿಯೋವನ್ನು ನೋಡಿದವರು ಆ ವಿಡಿಯೋವನ್ನು ಎಲ್ಲಿ ತಿಳಿಸ್ತಾ ಇದ್ದೀರಾ ಅಂದರೆ ತಮಿಳುನಾಡಿನ ಮೈಲಾಡುತುರೈ ಜಿಲ್ಲೆಯ ಕುಟ್ರಾಲಂ ತಾಲೂಕಿನ ತಿರುಮಣಚೇರಿ. ಈ ತಿರುಮಣಚೇರಿ ಅನ್ನೋ ಒಂದು ಆ ಪದದ ಅರ್ಥವನ್ನು ನಾನು ಹೇಳಬೇಕಾದ್ರೆ ಮದುವೆಯ ಊರು. ಮದುವೆಯನ್ನು ಮಾಡಿಸ್ಲಿಕ್ಕಾಗಿಯೇ ಆ ಭಗವಂತ ಇಲ್ಲಿ ಅವತಾರ ಹಚ್ಚಿರುವಂಥ ಒಂದು ಮಹೋನ್ನತವಾದ ದೇವಾಲಯ. ಈ ದೇವಾಲಯವನ್ನು ಮದುವೆಯ ಊರು ಅಂತಾರೆ, ಅದೇ ತಿರುಮಣಚೇರಿ. ಈ ತಿರುಮಣಚೇರಿಯಲ್ಲಿ ಬಂದು ಅದನ್ನು ನೀವು ಇಲ್ಲೇ ಧರಿಸ್ಕೊಂಡೋಗಿ ಮನೆಗೆ ತಗೊಂಡು ಪೂಜೆ ಮಾಡಿ ಆ ನಂತರ ಅದನ್ನು ಯಾವುದಾದ್ರೂ ಹರಿಯ ನೀರಿನಲ್ಲಿ ಬಿಡಬೇಕು ಎಂಬ ವಿಚಾರ ಭಾಳ ದೈವಿಕವಾಗಿದೆ. ಎಲ್ಲರೂ ಕೂಡ ಈ ಒಂದು ತಮಿಳುನಾಡಿನ ಮೈಲಾಡುತುರೈ ಜಿಲ್ಲೆಗೆ ಸೇರಿದ ಕುಟ್ರಾಲಂ ತಾಲೂಕಿನ ತಿರುಮಣಚೇರಿ ಗ್ರಾಮದಲ್ಲಿರುವಂತಹ ಕಲ್ಯಾಣ ಸುಂದರೇಶ್ವರ ದೇವಾಲಯಕ್ಕೆ ಬನ್ನಿ. ನಿಮ್ಮ ಕುಟುಂಬದಲ್ಲಿ ಯಾರಿಗೆ ಮದುವೆಯ ವಿಳಂಬ ಆಗ್ತಾ ಇದೆ, ವಿವಾಹದಲ್ಲಿ ವಿಳಂಬ ಆಗ್ತಾ ಇದೆ, ಅವರೆಲ್ಲರೂ ಕೂಡ ಆ ಕಲ್ಯಾಣ ಸುಂದರೇಶ್ವರನಂತೆ ವಿವಾಹವಾಗಿ ತಮ್ಮ ಕುಟುಂಬದಲ್ಲಿ ಆನಂದವನ್ನು ಅನುಭವಿಸಿ ಅಂತ ಈ ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲ್ ಈ ಮೂಲಕ ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡಿಕೊಳ್ಳುತ್ತಾ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇಲ್ಲಿನ ಮೂಲ ಸ್ಥಾನದಲ್ಲಿ ಉದ್ವಗನಾಥರ್ ಎಂಬ ಆ ಒಂದು ದೇವಾಲಯ ಇದೆ. ಆ ಒಂದು ಕಲ್ಯಾಣ ಸುಂದರೇಶ್ವರ ದರ್ಶನವನ್ನು ಮಾಡಿಕೊಂಡು ಉದ್ವಗನಾಥರ್ ಮತ್ತು ಕೋಕಿಲಾಂಬಿಕೆ ದರ್ಶನವನ್ನು ಮಾಡಿಕೊಂಡು ತಮ್ಮ ಮನೆಗೆ ತೆರಳಬಹುದು. ಯಾವುದೇ ವ್ರತಾಚರಣೆಯನ್ನು ಮಾಡುವಂತಹ ಒಂದು ಏನು ನಿಬಂಧನೆಗಳು ಇಲ್ಲ ಅನ್ನೋದು ಒಂದು ವಿಶೇಷವಾದ ಮಾಹಿತಿ. ಮತ್ತು ಮದುವೆಯಾದವರು ಬಂದ ಮೇಲೆ ಏನು ಮಾಡಬೇಕು ಅನ್ನೋದನ್ನು ಮುಂದಿನ ಒಂದು ಭಾಗದಲ್ಲಿ ತಿಳಿಸ್ತೀನಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಓಂ ನಮಃ ಶಿವಾಯ. ತಿರುಮಣಚೇರಿ ಕಲ್ಯಾಣ ಸುಂದರೇಶ್ವರ ದೇವಾಲಯಕ್ಕೆ ಬಂದು ಆ ಒಂದು ಭಗವಂತನ ಆಶೀರ್ವಾದದಿಂದ ದಾಂಪತ್ಯದ ಜೀವನಕ್ಕೆ ಕಾಲಿಟ್ಟ ನಂತರ ಒಂದು ಮಗುವಾದ ನಂತರವಾದರಾಗಲಿ ಖಂಡಿತವಾಗಿ ಮತ್ತೊಮ್ಮೆ ದಂಪತಿಗಳು ಬರಬೇಕು. ತಾವು ಪೂಜಿಸುತ್ತಿದ್ದ ಮಾಲೆಯನ್ನ ತಂದು ಆ ಭಗವಂತನಿಗೆ ನಮಿಸಿ ಇಲ್ಲಿ ಆ ಗಣಪತಿಗೆ ಒಂದು ತೆಂಗಿನಕಾಯಿನ ಕೊಡ್ತಾರೆ. ಆ ತೆಂಗಿನಕಾಯಿ ತಂದು ಇಲ್ಲಿ ಈಡ್ಗಾಯಿ ಹೊಡಿಬೇಕು ಮತ್ತು ಆ ಹಳೆಯ ಹಾರವನ್ನು ಈ ಕಲ್ಯಾಣಿಗೆ ವಿಸರ್ಜಿಸಬೇಕು.
ಮತ್ತು ದಂಪತಿಗಳಿಗೆ 2 ಹಾರವನ್ನು ಅಲ್ಲಿಯೇ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಒಂದು ಹಾರವನ್ನು ಹಾಕಿಸ್ತಾರೆ. ಆ ಹಾರವನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಮತ್ತೆ ಆ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿ ಮರುದಿನ ಹರಿಯುವ ನದಿಯಲ್ಲಿ ಆ ಮಾಲೆಯನ್ನು ವಿಸರ್ಜಿಸಬೇಕು. ಇಲ್ಲಿಗೆ ಆ ಒಂದು ಕಲ್ಯಾಣ ಸುಂದರೇಶ್ವರ ದೇವಾಲಯಕ್ಕೆ ಬಂದು ತಾವುಗಳು ದಂಪತಿಗಳಾದಂತಹ ಆ ಒಂದು ಮಹತ್ ಕಾರ್ಯವನ್ನು ಕರುಣಿಸಿದಂತಹ ಆ ಶಿವ ಪಾರ್ವತಿಯರಾದಂತಹ ಕಲ್ಯಾಣ ಸುಂದರೇಶ್ವರ್ ಮತ್ತು ಕೋಕಿಲಾಂಬಿಗೆ ನಮಿಸಿ ಆ ಒಂದು ಕೃತಾರ್ಥರಾಗುವಂತಹ ಮಹೋನ್ನತ ದೇವಾಲಯ ನಮ್ಮ ತಮಿಳುನಾಡಿನಲ್ಲಿ ಮೈಲಾಡುತುರೆ ಜಿಲ್ಲೆಗೆ ಸೇರಿದಂತಹ ಕುಟ್ರಾಲಂ ತಾಲೂಕಿನ ತಿರುಮಣಚೇರಿ ಗ್ರಾಮದಲ್ಲಿ. ಇದಕ್ಕೆ ಬೆಂಗಳೂರಿನಿಂದ ಟ್ರೈನಲ್ಲಿ ಬರೋರು 16232 ಮೈಲಾಡುತುರೆ ಎಕ್ಸ್ಪ್ರೆಸ್ ಮೈಸೂರಿನಿಂದ ಬರುತ್ತೆ. ಸಂಜೆ 3:45ಗೆ ಮೈಸೂರು ಹೊರಟು ರಾತ್ರಿ 7 ಗಂಟೆಗೆ ಬೆಂಗಳೂರಿನಿಂದ ಹೊರಟು ಬೆಳಿಗ್ಗೆ 6 ಗಂಟೆಗೆ ಕುಟ್ರಾಲಂ ಎಂಬಲ್ಲಿ ಇಳಿದು ಅಲ್ಲಿಂದ ಆಟೋ ಮೂಲಕ ಅಥವಾ ಬೇರೆ ಒಂದು ಕಾರ್ ಮೂಲಕ ಇಲ್ಲಿಗೆ ಬರಬಹುದು. ಬಹಳ ಸುಲಭವಾಗಿ ತಲುಪಲಿಕ್ಕೆ ಅಲ್ಲಿಂದ ಒಂದು 7-8 ಕಿಲೋಮೀಟರ್ ದೂರದಲ್ಲಿರುತ್ತೆ. ಅಥವಾ ಬಸ್ಸು ಅಥವಾ ಕಾರ್ ಮೂಲಕ ಬರುವವರು ಬೆಂಗಳೂರು ಮಾರ್ಗವಾಗಿ ಆ ಒಂದು ಕೃಷ್ಣಗಿರಿ, ಸೇಲಂ ಮತ್ತು ಆ ಒಂದು ಏನು ತಂಜಾವೂರು, ಕುಂಭಕೋಣಂನಿಂದ 35 ಕಿಲೋಮೀಟರ್ ದೂರದಲ್ಲಿ ಈ ದೇವಾಲಯವಿದ್ದು ಪ್ರತಿಯೊಬ್ಬ ಯಾರು ಮದುವೆಯಲ್ಲಿ ವಿಳಂಬ ಆಗ್ತಾ ಇದೆ ಅವರೆಲ್ಲರೂ ಬಂದು ಈ ಒಂದು ವಿಶೇಷವಾದ ದೇವಾಲಯಕ್ಕೆ ಪ್ರಾರ್ಥನೆ ಸಲ್ಲಿಸಿ ತಮ್ಮ ಕೋರಿಕೆಯನ್ನು ಸಲ್ಲಿಸಿ ಕೃತಾರ್ಥರಾಗಿ ಎಂದು ಹೇಳಿಕೊಳ್ಳುತ್ತಾ, ನನಗಿಂತ ಕಿರಿಯವನು ಯಾರಿಲ್ಲ, TS ಕಣ್ಣನ್, ರಾಮನಗರ. ತಪ್ಪದೆ ಪ್ರತಿಯೊಬ್ಬ ಯಾರು ಮನೆಯಲ್ಲಿ ಒಂದು ವಿವಾಹದ ವಿಳಂಬವನ್ನು ಆ ಸಮಸ್ಯೆ ಎದುರಿಸ್ತಾರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಕೃತಾರ್ಥರಾಗಿ. ಸ್ವಾಮಿ ಶರಣಂ. ಸ್ವಾಮಿಗೆ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಈ ಒಂದು ವಿಶೇಷವಾದ ದೇವಾಲಯದಲ್ಲಿ ಬರುವ ಭಕ್ತಾದಿಗಳಿಗೆ ಸ್ನಾನ ಮತ್ತು ಒಂದು ದಿನನಿತ್ಯದ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಇಲ್ಲಿ ಯಾವುದೇ ವಿಶೇಷವಾದ ಹೋಟೆಲ್ಗಳಾಗಲಿ ಅಥವಾ ಲಾಡ್ಜ್ಗಳಾಗಲಿ ಇಲ್ಲ. ಆದರೆ ಪ್ರತಿಯೊಬ್ಬ ಭಕ್ತರು ಬಂದು ಅಲ್ಲಿ ಸ್ನಾನವನ್ನು ಮಾಡಿ ಆ ಭಗವಂತನ ದರ್ಶನಕ್ಕೆ ತೆರಳಿ ಬಹುಮುಖ್ಯವಾಗಿ ತಮ್ಮ ದೋಷ ಪರಿಹಾರವನ್ನು ನಿವಾರಿಸಿಕೊಳ್ಳಲಿಕ್ಕೆ ತೆರಳುವಂತಹ ಈ ದೇವಾಲಯದಲ್ಲಿ ವಿಶೇಷವಾಗಿ ಬಾತ್ರೂಮ್ಗಳಿದೆ ಮತ್ತು ಅಲ್ಲಿ ಲ್ಯಾಟ್ರಿನ್ ವ್ಯವಸ್ಥೆಯೂ ಇದೆ. ಪುರುಷರಿಗೆ ಮತ್ತು ಸ್ತ್ರೀಯರಿಗೆ ಪ್ರತ್ಯೇಕವಾಗಿದ್ದು ಪ್ರತಿಯೊಬ್ಬರಿಗೆ 40 ರೂಪಾಯಿ ಒಂದು ಚಾರ್ಜನ್ನು ಮಾಡಿ ಈ ಒಂದು ಭಾಳ 3-4 ಇದೆ ದೇವಾಲಯದ ಸುತ್ತಮುತ್ತಲೇ. ಅಲ್ಲಿ ನೋಡಿ ಆಣ್ ಅಂತ ಇದೆ. ಆಣ್ ಅಂದರೆ ಪ್ರತ್ಯೇಕವಾಗಿ ಪುರುಷರು ಸ್ನಾನ ಮಾಡಲಿಕ್ಕೆ ಮತ್ತು ಈ ಕಡೆ ಸ್ತ್ರೀಯರು. ಇಲ್ಲಿ ಬರುವ ಭಕ್ತಾದಿಗಳಿಗೆ ಯಾವುದೇ ಕಲ್ಯಾಣಿಯ ಆ ಒಂದು ಸೌಕರ್ಯ ಈ ದೇವಾಲಯದಲ್ಲಿಲ್ಲ. ಆದರೆ ಈ ಒಂದು ಸ್ನಾನವನ್ನು ಮಾಡಿ ದೇವಾಲಯಕ್ಕೆ ತೆರಳಿ ಆ ಒಂದು ಬಹುಮುಖ್ಯವಾಗಿ ತಮ್ಮ ದೋಷವನ್ನು ನಿವಾರಿಸಿಕೊಂಡು ಆ ಒಂದು ಮಂಗಳ ಸೂತ್ರವನ್ನು ತಮ್ಮ ಭಾವಿ ಪತ್ನಿಯರಿಗೆ ಮತ್ತು ಆ ಒಂದು ಭಾವಿ ಪತಿಯಿಂದ ಆ ಒಂದು ಮಂಗಳ ಸೂತ್ರವನ್ನು ಧರಿಸಿ ಮುಂದೆ ಸಂಸಾರ ಜೀವನವನ್ನು ನಡೆಸಲಿಕ್ಕೆ ಆ ಒಂದು ಕಲ್ಯಾಣ ಸುಂದರೇಶ್ವರನ ಆಶೀರ್ವಾದವನ್ನು ಪಡೆಯಲು ಬಹುಮುಖ್ಯವಾದ ದೇವಾಲಯದ ಮತ್ತೊಂದು ಮಾಹಿತಿ. ಸ್ವಾಮಿ ಶರಣ.